ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. RCB ಅಂದರೆ ಕನ್ನಡಿಗರ ಎಮೋಷನ್. ಪ್ರಪಂಚದ ಯಾವುದೇ ಕ್ರಿಕೆಟ್ ಟೀಮ್ಗೆ ಇಲ್ಲದಂಥ ಹುಚ್ಚು ಅಭಿಮಾನ, ಅತಿ ಹೆಚ್ಚು ಕ್ರೇಜ್ ಹೊಂದಿರುವಂತಹ ಟೀಮ್ ಅಂದರೆ ಅದು RCB ಮಾತ್ರ. ಕಳೆದ 17 ವರ್ಷಗಳಿಂದ RCB ಅಭಿಮಾನಿಗಳು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಪ್ರತಿ ಬಾರಿ ಹೇಳುತ್ತಿದ್ದರು. ಅವರ ಆಸೆಯೂ ಸಹ ನಿರಾಶೆಯಾಗುತ್ತಾ ಇತ್ತು. ಆದರೆ ಈ ಬಾರಿ ಖಂಡಿತ RCB ಕಪ್ ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಕ್ಯಾಪ್ಟನ್ ರಜತ್ ಪಟಿದಾರ್ ತಮ್ಮ ಚಾಣಾಕ್ಷ ಕ್ಯಾಪ್ಟನ್ಸಿಯಿಂದ RCBಯನ್ನು ಇಂದು ಫೈನಲ್ ಹಂತಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. 17 ವರ್ಷಗಳಿಂದ RCBನಲ್ಲಿ ಒಳ್ಳೆಯ ಬ್ಯಾಟಿಂಗ್ ಇದ್ದರೆ ಬಾಲಿಂಗ್ನ ಕೊರತೆ, ಉತ್ತಮ ಬಾಲಿಂಗ್ ಇದ್ದರೆ ಬ್ಯಾಟಿಂಗ್ ಕೊರತೆ ಇರುತ್ತಿತ್ತು. ಆದರೆ ಈ ಬಾರಿ ಎರಡರಲ್ಲೂ ಯಾವುದೇ ಕೊರತೆ ಇಲ್ಲದ ಉತ್ತಮವಾದಂಥ ಆಟಗಾರರು RCBನಲ್ಲಿ ಕಾಲಿಟ್ಟಿದ್ದಾರೆ. ಕಿಂಗ್ ಕೊಹ್ಲಿ ಸಹ ತುಂಬ ಉತ್ತಮ ಆಟದಿಂದ ಮತ್ತೊಮ್ಮೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಕ್ವಾಲಿಫೈಯರ್ನ ಮೊದಲನೇ ಪಂದ್ಯದಲ್ಲೇ RCB ಪಂಜಾಬ್ ಕಿಂಗ್ಸ್ನ ಸೋಲಿಸಿ ಫೈನಲ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ನಂತರ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಪಂಜಾಬ್ ಮುಂಬೈ ವಿರುದ್ಧ ಗೆದ್ದು ಫೈನಲ್ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದೆ. ವಿಶೇಷ ಏನಪ್ಪ ಅಂದರೆ ಫೈನಲ್ಗೆ ಬಂದಿರುವ ಪಂಜಾಬ್ ಮತ್ತು RCB ಈ ಎರಡು ತಂಡಗಳು 17 ವರ್ಷದಲ್ಲಿ ಒಂದು ಬಾರಿಯೂ IPL ಕಪ್ ಗೆದ್ದಿಲ್ಲ. ಈ ಬಾರಿ ಯಾವ ತಂಡ ಗೆದ್ದರೂ ಅದು ಅವರ ಮೊದಲ ಬಾರಿಗೆ IPL ಕಪ್ ಗೆದ್ದ ಹೆಗ್ಗಳಿಕೆ ಹೊಂದುತ್ತದೆ. RCB ಟೀಮ್ ಕಪ್ ಗೆದ್ದರೆ ಸರ್ಕಾರ ಇದನ್ನು RCB ಹಬ್ಬದ ದಿನವೆಂದು ಆಚರಿಸಬೇಕೆಂದು ಈಗಾಗಲೇ RCB ಅಭಿಮಾನಿಗಳು ಮನವಿ ಪತ್ರವೊಂದನ್ನು ಬರೆದಿದ್ದಾರೆ. 18 ವರ್ಷಗಳಿಂದ ಜಾತಕ ಪಕ್ಷಿಯಂತೆ RCB ಅಭಿಮಾನಿಗಳು ಒಂದೇ ಒಂದು IPL ಕಪ್ ಬರಲಿ ಎಂಬ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ತಮ್ಮ ತಂಡವನ್ನು ಯಾವತ್ತಿಗೂ ಕೈಬಿಟ್ಟಿಲ್ಲ. ಸೋಲಾಗಲಿ ಗೆಲುವಾಗಲಿ ಸದಾ RCB ಬೆಂಬಲಕ್ಕೆ ನಿಲ್ಲುವ ಈ ಅಭಿಮಾನಿಗಳ ಕನಸು ಈ ಬಾರಿ ಆದರೂ ನನಸು ಆಗುವುದೇ ಕಾದು ನೋಡಬೇಕು. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.